ಹೊಳಲ್ಕೆರೆ ಠಾಣಾ ವ್ಯಾಪ್ತಿಯ ಲೋಕದಾರಳು ಗ್ರಾಮದಲ್ಲಿ 9ನೇ ತಾರೀಕು ಮೇ ತಿಂಗಳಲ್ಲಿ ಒಂದು ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಾಗಿತ್ತು. ವೀರೇಶಪ್ಪ ಅನ್ನೋರು 40 years ಏಜ್, ಅವರು ಡಿಸೀಸ್ಡ್. ಸೊ ಅವರ ಸಾವಿನ ಬಗ್ಗೆ ಅನುಮಾನ ಇರುವುದರಿಂದ ಅವರ ಅಣ್ಣ ಹಾಲೇಶಪ್ಪ ಒಂದು ಪ್ರಕರಣ ದಾಖಲಿಸಿದ್ದಾರೆ. ತದನಂತರ ಮೆಡಿಕಲ್ ರಿಪೋರ್ಟ್ಸ್ ಮತ್ತು FSL ರಿಪೋರ್ಟ್ಸ್ ಬೇಸಿಸ್ ಮೇಲೆ ಅದೊಂದು ಕೊಲೆ ಪ್ರಕರಣ ಅಂತ ಗೊತ್ತಾಗಿತ್ತು. ನಂತರ ಅದು ಒಂದು ಮರ್ಡರ್ ಕೇಸ್ ಆಗಿ ರಿಜಿಸ್ಟರ್ ಆಗಿದೆ 4ನೇ ತಾರೀಕು ಜುಲೈ. ಸೊ ಈ ಪ್ರಕರಣದಲ್ಲಿ ವೀರೇಶಪ್ಪ ಅವರ ವೈಫ್ ಕಾವ್ಯ ಮತ್ತು ಕಾವ್ಯನ ಜೊತೆ ಸಂಬಂಧ ಇಟ್ಕೊಂಡಿರುವಂಥ ತಿಪ್ಪೇಸ್ವಾಮಿ ನಮ್ಮ ಇಬ್ಬರು ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಸೊ ಈ ಕೇಸ್ನಲ್ಲಿ ಪ್ರಾರಂಭದಲ್ಲಿ ಯಾರು ಕಂಪ್ಲೇಂಟ್ಸ್ ಇದ್ದಾರೆ ಅವರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಅವರು ಅದು ಒಂದು ಅನುಮಾನಾಸ್ಪದ ಸಾವು ಅಂತ ಅಂದ್ಕೊಂಡಿದ್ರು. ಬಟ್ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದೊಂದು ಮರ್ಡರ್ ಅಂತ ಗೊತ್ತಾಗಿತ್ತು. ಸೊ ಇದನ್ನು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ನಮ್ಮ ಹೊಳಲ್ಕೆರೆ ಇನ್ಸ್ಪೆಕ್ಟರ್ ಶ್ರೀಶೈಲ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಸಚಿನ್ ಅವರು ಮತ್ತು DSP ಅರುಣ್ ಅವರು ಅವರಿಗೆ ಒಳ್ಳೆಯ ಗೈಡೆನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು